ಕೋಲ್ಕತ್ತಾ ಅಂದ್ರೆ ಏನು ನೆನಪಾಗುತ್ತೆ? ರುಚಿಯಾದ ಬೆಂಗಾಲಿ ಸ್ವೀಟ್ಸ್ ಮತ್ತು ಅಷ್ಟು ಸ್ವೀಟಾಗಿ ಮಾತಾಡೋ ಜನ. ಕೋಲ್ಕತ್ತಾ ಭಾಳ ವಿಷಯದೊಳಗೆ ಫೇಮಸ್ ಐತಿ. ಆದ್ರೆ ಅಲ್ಲಿ ಒಂದು ಜಾಗ ಐತಿ, ಅದನ್ನು ಇಂಡಿಯಾದೊಳಗೆ ಮೋಸ್ಟ್ ಹಂಟೆಡ್ ಪ್ಲೇಸ್ ಒಳಗೆ ಒಂದು ಅಂತಾರೆ. ಅದ ಕೋಲ್ಕತ್ತಾದ ನ್ಯಾಷನಲ್ ಲೈಬ್ರರಿ. ಇಂಡಿಯಾ ಒಳಗಿರೋ ದೊಡ್ಡ ಪಬ್ಲಿಕ್ ಲೈಬ್ರರೀಸ್ ಒಳಗೆ ಇದು ಕೂಡ ಒಂದು. ಈ ಲೈಬ್ರರಿ ಒಳಗೆ ಭಾಳ ಆ್ಯನ್ಸಿಯೆಂಟ್ ಮತ್ತು ರೇರ್ ಬುಕ್ಸ್ ಅದಾವು ಅಂತಾರೆ. ಆದರೆ ಎಲ್ಲೂ ಸಿಗ್ಲಾರದ ಕೆಲವು ಬುಕ್ಸ್ ಇಲ್ಲಿ ಸಿಗ್ತಾವ ಅಂತ ಹೇಳ್ತಾರೆ. ಅದಕ್ಕೆ ಸ್ಟೂಡೆಂಟ್ಸ್ ಮಧ್ಯೆ ಈ ಲೈಬ್ರರಿ ಭಾಳ ಫೇಮಸ್ ಆಗೈತಿ. ಆದ್ರೆ ಬುಕ್ಸ್ ಬಿಟ್ರೆ ಈ ಲೈಬ್ರರಿ ಒಳಗೆ ಇನ್ನೊಂದು ವಿಷಯ ಐತಿ. ಅದು ನಮ್ಮ ಮನುಷ್ಯ ಲೋಕಕ್ಕೆ ಮೀರಿದ ವಿಷಯ ಅಂತ ಕೆಲವ್ರು ಹೇಳ್ತಾರೆ. ಕೆಲವು ವರ್ಷದ ಹಿಂದೆ ಈ ಲೈಬ್ರರಿಗೆ ಹೊಸ ಸೆಕ್ಯೂರಿಟಿ ಗಾರ್ಡ್ನ ಅಪಾಯಿಂಟ್ ಮಾಡ್ತಾರೆ. ಅವನ ಹೆಸರು ವೀರ್ ಬಹದ್ದೂರ್. ವೀರ್ ಇದಕ್ಕಿಂತ ಮುಂಚೆನೂ ಕೆಲವು ಕಡೆ ನೈಟ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿದ್ದ. ಅದಕ್ಕೆ ಅವನ್ನ ನೈಟ್ ಶಿಫ್ಟಿಗೆ ಹೈಯರ್ ಮಾಡಿದ್ರು. ಆದ್ರೆ ಈ ಲೈಬ್ರರಿ ನೈಟ್ ಡ್ಯೂಟಿಗೆ ಅಂದ್ರೆ ಎಲ್ಲರೂ ಅಷ್ಟು ಇಷ್ಟಪಡ್ತಿರ್ಲಿಲ್ಲ. ಯಾಕಂದ್ರೆ ಈ ಲೈಬ್ರರಿ ಹಂಟೆಡ್ ಅನ್ನೋ ಭಾಳ ಸ್ಟೋರೀಸ್ ಆಲ್ರೆಡಿ ಜನರ ಮಧ್ಯೆ ಫೇಮಸ್ ಆಗಿದ್ವು. ಅವೇನಂದ್ರೆ ರಾತ್ರಿ ಟೈಮ್ ಒಳಗೆ ಲೈಬ್ರರಿ ಒಳಗಿಂದ ಫರ್ನಿಚರ್ ಮೂವ್ ಆಗೋ ಥರ ಸೌಂಡ್ ಕೇಳುತ್ತಾ ಅಂತ ಕೆಲವ್ರು ಹೇಳಿದ್ರೆ, ಇನ್ನೂ ಕೆಲವರು ಲೈಬ್ರರಿ ಒಳಗೆ ಆತ್ಮಗಳು ಓಡಾಡ್ತಾವ ಅಂತ ಹೇಳ್ತಿದ್ರು. ಆದ್ರೆ ವೀರ್ಗೆ ಗೋಸ್ಟ್ಸ್, ಸ್ಪಿರಿಟ್ಸ್ ಇವೆಲ್ಲದ್ರ ಮೇಲೆ ಅಷ್ಟೇನು ನಂಬಿಕೆ ಇರಲಿಲ್ಲ. ನ್ಯಾಷನಲ್ ಲೈಬ್ರರಿ ಅಂದ್ರೆ ಭಾಳ ದೊಡ್ಡ ಪ್ಲೇಸ್. ಅದಕ್ಕೆ ನೈಟ್ ಡ್ಯೂಟಿಗೆ ಸಾಮಾನ್ಯವಾಗಿ ಇಬ್ಬರು ಗಾರ್ಡ್ಸ್ನ ಇಡ್ತಿದ್ರು. ವೀರ್ಗೆ ವೆಸ್ಟರ್ನ್ ಲಾನ್ ಸೈಡ್ ಸೆಕ್ಯೂರಿಟಿ ನೋಡ್ಕೊಳಕ್ಕೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು. ಅವನ ಕೆಲಸ ಭಾಳ ಸಿಂಪಲ್. ರಾತ್ರಿ ಯಾರೂ ಲೈಬ್ರರಿ ಒಳಗೆ ಬರಲಾರ್ದಂಗೆ ನೋಡ್ಕೊಳ್ಳೋದು ಮತ್ತು ಬುಕ್ಸ್ ಯಾರೂ ಕದಿಲಾರ್ದಂಗೆ ಸೆಕ್ಯೂರಿಟಿ ನೋಡ್ಕೊಳ್ಳೋದು. ಮೊದಲಿನ ಕೆಲವು ನೈಟ್ಸ್ ವೀರ್ಗೆ ಭಾಳ ಪೀಸ್ಫುಲ್ ಆಗಿದ್ವು. ಆದ್ರೆ ಒಂದಿನ ಅಮಾವಾಸ್ಯೆ ರಾತ್ರಿ ಬಂತು. ವೀರ್ ಪ್ರತಿದಿನ ಗಾರ್ಡ್ ರೂಮ್ ಒಳಗೆ ಕುಂತು ರೇಡಿಯೋ ಕೇಳ್ತಿದ್ದ. ಆದ್ರೆ ಆ ದಿನ ರೇಡಿಯೋ ಸಿಗ್ನಲ್ ಸಿಗ್ಲಾರ್ದಂಗಾಯ್ತು. ಗಾರ್ಡ್ ರೂಮ್ ಹೊರಗೆ ನೋಡಿದ್ರೆ ದೂರದವರೆಗೂ ಬರೀ ಕತ್ಲನ ತುಂಬಿತ್ತು. ವೀರ್ ರೇಡಿಯೋ ಸಿಗ್ನಲ್ ಹುಡ್ಕೊಂತ ಗಾರ್ಡ್ ರೂಮಿಂದ ಲಾನ್ ಕಡೆ ನಡ್ಕೊಂಡು ಬಂದ. ರೇಡಿಯೋದಿಂದ ಬರ್ತಿದ್ದ ಚರ್ಚರ್ ಸೌಂಡ್ ಬಿಟ್ರೆ ಬೇರೆ ಯಾವ ಸೌಂಡು ಅಲ್ಲಿ ಇರ್ಲಾರ್ದಂಗೆ ಆಗಿತ್ತು. ಅದ್ರ ಮಧ್ಯೆ ಯಾರೋ ಏನೋ ಮಾತಾಡಕತ್ತಾರ ಅಂತ ಅನ್ಸಾಕ ಶುರು ಆಯಿತು. ವೀರ್ ಸ್ವಲ್ಪ ಕನ್ಫ್ಯೂಸ್ ಆದ. ಯಾರಪ್ಪ ಇದು ಅಂತ ರೇಡಿಯೋನ ನೋಡ್ತಾ ಇದ್ದ. ಆಮೇಲೆ ಸಡನ್ನಾಗಿ ರೇಡಿಯೋ ಸೌಂಡು ಕಂಪ್ಲೀಟಾಗಿ ಸ್ಟಾಪ್ ಆಯಿತು. ಅದೇ ಟೈಮ್ ಒಳಗೆ ರೇಡಿಯೋ ಒಳಗಿಂದ ಒಂದು ವಾಯ್ಸ್ ಬಂತು. ಟುನೈಟ್ ಈಸ್ ಮೈ ನೈಟ್. ಆ ವಾಯ್ಸ್ ಕೇಳಿದ್ರೆ ಯಾರೋ ಒಬ್ಬ ಬ್ರಿಟಿಷ್ ಆಫೀಸರ್ ಫುಲ್ ಸಿಟ್ನ್ಯಾಗಿಂದ ಮಾತಾಡತ್ತಾನ ಅಂತ ಅನಿಸೋ ಹಂಗಿತ್ತು. ಈ ರಾತ್ರಿ ಯಾರನ್ನೂ ಬಿಡಲ್ಲ ಅನ್ನೋ ಫೀಲಿಂಗ್ ಆ ವಾಯ್ಸ್ ಒಳಗಿತ್ತು. ಆ ವಾಯ್ಸ್ ಕೇಳಿದ ತಕ್ಷಣ ವೀರ್ ಕೈಯಾಗಿಂದ ರೇಡಿಯೋ ಕೆಳಗೆ ಬಿತ್ತು. ಇದೆಲ್ಲ ನಂಬಲ್ಲ ಅಂತ ಹೇಳ್ತಿದ್ದು ವೀರ್ಗೆ ಫಸ್ಟ್ ಟೈಮ್ ಭಯ ಅನ್ಸೋಕೆ ಶುರು ಆಯಿತು. ಅವನು ರೇಡಿಯೋ ಎತ್ಕೊಳ್ಳೋಕ್ಕಿಂತ ಮುಂಚೆನ ಲೈಬ್ರರಿ ಒಳಗಿಂದ ಸಡನ್ನಾಗಿ ಧಮ್ 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 ಅಂತ ಭಾಳ ಜೋರಾಗಿ ಸೌಂಡ್ ಬಂತು. ಯಾರೋ ಬುಕ್ ಶೆಲ್ಫ್ಸ್ನ ಅಳಗ್ಯಾಡ್ಸಾತಾರೇನೋ ಅನ್ನೋ ಹಂಗೆ ಅದು ಕೇಳಿಸಾತಿತ್ತು. ವೀರ್ ಇಮಿಡಿಯೇಟಾಗಿ ಇನ್ನೊಬ್ಬ ಗಾರ್ಡ್ಗೆ ಫೋನ್ ಮಾಡ್ದ. ಆದ್ರೆ ಫೋನ್ ಕನೆಕ್ಟ ಆಗಲಿಲ್ಲ. ಬೇರೆ ಆಪ್ಷನ್ ಇರಲಾರ್ದ ವೀರ್ ಒಬ್ಬನ ಲೈಬ್ರರಿ ಒಳಗೆ ಹೋಗಾಕೆ ನಿಂತ. ಅದ ದಿನಾನ ಸೌರಭ್ ಅಂತ 14 ವರ್ಷದ ಒಬ್ಬ ಸ್ಟೂಡೆಂಟ್ ಲೈಬ್ರರಿಗೆ ಓದಾಕೆ ಬಂದಿದ್ದ. ಅವನು ಲೈಬ್ರರಿ ಒಳಗಿಂದ ಒಂದು ರೂಮ್ ಒಳಗೆ ಒಬ್ಬನ ಕೂತ್ಕೊಂಡು ಬುಕ್ ಓದಾತಿದ್ದ. ಬುಕ್ ಓದೋದ್ರೊಳಗೆ ಎಷ್ಟು ಬ್ಯುಸಿ ಆಗಿದ್ದ ಅಂದ್ರೆ ಹಗಲು ಯಾವುದು ಸಂಜೆ ಯಾವುದು ಅಂತನ ಅವ್ಗೆ ಅರ್ಥ ಆಗಿರಲಿಲ್ಲ. ಸಂಜೆ ಯಾವಾಗಾಯ್ತು ರಾತ್ರಿ ಯಾವಾಗಾಯ್ತು ಅಂತ ಅವ್ಗೆ ಗೊತ್ತಾಗಿರಲಿಲ್ಲ. ಫೈನಲಿ ಮನೆಗೆ ಹೋಗಾಕಂತ ಎದ್ದ. ಆದ್ರೆ ಆ ರೂಮಿಂದು ಡೋರ ಓಪನ್ ಆಗಾಕತ್ತಿರ್ಲಿಲ್ಲ. ಸೌರಭ್ ಡೋರ್ನ ಭಾಳ ಜೋರಾಗಿ ಬಡ್ದ. ಯಾರಾದರೂ ಇದೀರಾ, ಡೋರ್ ಓಪನ್ ಮಾಡಿ ಅಂತ ಜೋರಾಗಿ ಕೂಗಿದ. ಆದ್ರೆ ಡೋರ್ ಓಪನ್ನೂ ಆಗಲಿಲ್ಲ, ಯಾರೂ ಹೆಲ್ಪ್ಗೂ ಬರಲಿಲ್ಲ. ಆಗ ಸಡನ್ನಾಗಿ ಸೌರಭ್ಗೆ ತನ್ನ ಹಿಂದೆ ಯಾರೋ ಇದ್ದಾರ ಅಂತ ಫೀಲಿಂಗ್ ಬಂತು. ಅವನು ನಿಧಾನವಾಗಿ ಹಿಂದೆ ತಿರುಗಿ ನೋಡ್ದ. ಅಲ್ಲೇ ಅವಂಗೆ ಉಸಿರು ನಿಂತು ಹೋಗುವಂಗಾಯ್ತು. ಅವನ ಕಣ್ಣೆದುರಿಗಿನ ಒಂದು ಭಯಾನಕ ಹುಡುಗಿ ಗಾಳಿಯೊಳಗೆ ತೇಲ್ತಾ ಇದ್ಲು. ಅವಳ ಮುಖ ಭಾಳ ವಿಕಾರವಾಗಿತ್ತು. ಬಿಳಿ ಡ್ರೆಸ್ ಹಾಕ್ಕೊಂಡಿದ್ಲು. ಆದ್ರೆ ಅವಳಿಗೆ ಸೌರಭ್ ಬಗ್ಗೆ ಯಾವುದೂ ಇಂಟ್ರೆಸ್ಟ್ ಇರಲಿಲ್ಲ. ಅವಳು ಸುಮ್ಮನೆ ತನ್ನ ಪಾಡಿಗೆ ಬುಕ್ ಶೆಲ್ಫ್ ಹತ್ರ ಹೋಗಿ ಬುಕ್ನ ಒಂದೊಂದಾಗಿ ಅರೇಂಜ್ ಮಾಡ್ತಾ ಇದ್ಲು. ಸೌರಭ್ ಆಕಿ ನೋಡಿ ಹೆದರಿಕೆಯಿಂದ ಜೋರಾಗಿ ಚೀರ್ದ. ಆಗಾಕಿ ನಿಧಾನವಾಗಿ ಸೌರಭ್ ಹತ್ರ ಬಂದು ಒಂದು ಭಯಾನಕ ರೀತಿ ಒಳಗೆ ಗುರ್ರ್ ಗುರ್ರ್ ಅಂತ ಸೌಂಡ್ ಮಾಡೋಕೆ ಶುರು ಮಾಡಿದ್ಲು. ಸೌರಭ್ಗೆ ಏನು ಮಾಡ್ಬೇಕಂತನ ತಿಳಿಯವಲ್ದಾಗಿತ್ತು. ಅವನು ತಕ್ಷಣ ಟೇಬಲ್ ಕೆಳಗೆ ಹೋಗಿ ಅಡಿಕೊಂಡ. ಆಕಿ ಮಾತ್ರ ಏನೋ ಆಗೇ ಇಲ್ಲ ಅನ್ನೋ ಹಂಗೆ ಬುಕ್ಸ್ನ ಅರೇಂಜ್ ಮಾಡ್ತಾ ಇದ್ಲು. ಆದ್ರೆ ಪ್ರತಿ ಸ್ವಲ್ಪ ಟೈಮಿಗೆ ಟೇಬಲ್ ಕಡೆ ಬಂದು ಸೌರಭ್ನ ನೋಡಿ ಭಯಾನಕವಾಗಿ ಸ್ಮೈಲ್ ಮಾಡ್ತಿದ್ಲು.
ಸೌರಭ್ಗ ಆ ಮೂಮೆಂಟ್ ಒಳಗೆ ಏನು ಮಾಡ್ಬೇಕ ಅನ್ನೋದು ಅರ್ಥ ಆಗಲಿಲ್ಲ. ಇಲ್ಲಿಂದ ಹೆಂಗೆ ಎಸ್ಕೇಪ್ ಆಗ್ಬೇಕಪ್ಪ ಅಂತ ಯೋಚನೆ ಮಾಡಾಕತ್ತ. ಆಗ ರೂಮಿನ ಡೋರು ಸಡನ್ನಾಗಿ ಓಪನ್ ಆಯ್ತು. ಸೆಕ್ಯೂರಿಟಿ ಗಾರ್ಡ್ ವೀರ್ ಬಹದ್ದೂರು ಒಳಗೆ ಬಂದ. ವೀರ್ನ ನೋಡಿ ಸೌರಭ್ಗ ಹೋಗಿದ್ದ ಜೀವ ಹೊಳ ಬಂದಂಗಾತು. ಸೌರಭ್ ಟೇಬಲ್ ಕೆಳಗಿಂದ ಹೊರಗೆ ಬಂದು ಅವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಜೋರಾಗಿ ಅಳೋಕೆ ಶುರು ಮಾಡ್ದ. ವೀರ್ಗ ಫುಲ್ ಶಾಕ್. ಈ ಹುಡುಗ ಇಷ್ಟು ಲೇಟ್ ನೈಟ್ ಒಳಗೆ ಇಲ್ಲೇನು ಮಾಡಾಕತ್ತಾನ ಅಂತ ಯೋಚನೆ ಮಾಡಾಕತ್ತ. ಸೌರಭ್ ನಡೆದಿದ್ದ ಎಲ್ಲ ವಿಷಯನೂ ವೀರ್ಗೆ ಹೇಳ್ದ. ಅದನ್ನು ಕೇಳಿದ ತಕ್ಷಣ ವೀರ್ಗೂ ಕೂಡ ಸ್ವಲ್ಪ ಶಾಕ್ ಆಯ್ತು. ಆದ್ರೆ ರೂಮಲ್ಲಿ ನೋಡಿದ್ರೆ ಆ ಹುಡುಗಿ ಎಲ್ಲೂ ಕಾಣಿಸ್ತಿರ್ಲಿಲ್ಲ. ವೀರ್ಗನಿಸ್ತು ಮೇ ಬಿ ಈ ಹುಡುಗ ಭಯ ಆಗಿ ಏನೇನೋ ಯೋಚನೆ ಮಾಡಾತಾನ ಅಂತ. ಆಗ ಲೈಬ್ರರಿ ಒಳಗಿಂದ ಮತ್ತೆ ಧಮ್ 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 ಅಂತ ಭಾಳ ಜೋರಾಗಿ ಸೌಂಡ್ ಬಂತು. ಈ ಸಲ ಸೌಂಡು ಮೊದಲಿನಕ್ಕಿಂತ ಜಾಸ್ತಿ ಇತ್ತು. ಅದು ಕೆಳಗಿಂದ ಬರಾಕತ್ತಿತ್ತು. ವೀರ್ ಸೌರಭ್ನ ಲೈಬ್ರರಿಯಿಂದ ಹೊರಗೆ ಕಳಿಸಿ ಆ ಸೌಂಡು ಎಲ್ಲಿಂದ ಬರಾಕತ್ತೈತಿ ಅಂತ ಹುಡುಕೊಂತ ಹೊಂಟ. ಲೈಬ್ರರಿ ಬೇಸ್ಮೆಂಟ್ ಕಡೆಯಿಂದ ಆ ಸೌಂಡ್ ಬರಾಕತ್ತಿತ್ತು. ಬೇಸ್ಮೆಂಟ್ಗೆ ತಲುಪಿದಾಗ ಅಲ್ಲಿ ಒಂದು ರೂಮ್ ಇತ್ತು. ವೀರ್ ಆ ರೂಮಿಗೆ ಹೋಗ್ತಿದ್ದಂಗೆ ಡೋರು ತನಗೆ ತಾನ ಓಪನ್ ಆಯಿತು. ಒಳಗಿಂದ ಯಾರೋ ಒಬ್ಬರು ಭಾಳ ನೋವಿಂದ ಚೀರಾಕತ್ತಾರೇನೋ ಅನ್ನೋ ಹಂಗೆ ಆ ವಾಯ್ಸ್ ಕೇಳ್ಸಾತಿತ್ತು. ಯಾರನೋ ಚೈನಿಗೆ ಕಟ್ಟದಂಗೆ ಯಾರೋ ಆ ವ್ಯಕ್ತಿನ ಹೊಡೆದಂಗೆ ಅವ್ರು ಭಾಳ ನೋವಿಂದ ಚೀರ್ದಂಗೆ ಆ ಸೌಂಡು ಕೇಳಾತಿತ್ತು. ವೀರ್ ಧೈರ್ಯ ಮಾಡಿಕೊಂಡು ರೂಮ್ ಒಳಗೆ ಹೋದ. ಫುಲ್ ಕತ್ಲ. ಟಾರ್ಚ್ ಲೈಟ್ ಹಾಕಿದಾಗ ಅವನಿಗೆ ಅಲ್ಲಿ ಯಾರೋ ಚೈನ್ದೊಳಗೆ ಕಟ್ಟಿ ಹಾಕ್ಯಾರ ಅನ್ನೋ ಹಂಗೆ ಕಾಣಿಸ್ತು. ಆದ್ರೆ ಟಾರ್ಚ್ನ ಸರಿಯಾಗಿ ಹಿಡಿದಾಗ ಅಲ್ಲಿ ಏನೂ ಇರಲಿಲ್ಲ. ವೀರ್ಗೆ ಅಲ್ಲಿ ಏನಾಗಕತ್ತೈತಿ ಅನ್ನೋದ ಅರ್ಥ ಆಗಲಿಲ್ಲ. ವೀರ್ ಮತ್ತು ಗಾರ್ಡ್ ರೂಮ್ ಕಡೆ ಹೋದ್ರಾತ ಅಂತ ಹೊಂಟು ನಿಂತ. ಆಗ ಲೈಬ್ರರಿ ಲಾನ್ ಮಧ್ಯದೊಳಗೆ ಒಂದು ಸಿಡನ್ ಚೇರ್ ಇಟ್ಟಿದ್ದನ್ನು ನೋಡ್ದ. ಇದೇನು ಇಲ್ಲಿ ಈ ಸಿಡನ್ ಚೇರ್ನ ಯಾರು ಇಟ್ಟಿದ್ದಾರೆ ಅಂತ ನೋಡೋಕೆ ವೀರ್ ಅದ್ರ ಹತ್ರ ಹೋದ. ಸಿಡನ್ ಚೇರ್ ನೋಡಿದ್ರೆ ಭಾಳ ಹಳೆ ಕಾಲದ ಅನ್ನೋ ಹಂಗೆ ಕಾಣತ್ತಿತ್ತು. ಸರಿಯಾಗಿ 100 ವರ್ಷ ಹಳೆಯದು ಅನ್ನೋ ಹಂಗೆ ಅದು ಕಾಣಿಸ್ತಿತ್ತು. ವೀರ್ ಕರ್ಟನ್ನ ಸ್ವಲ್ಪ ಸೈಡ್ ಮಾಡಿ ಒಳಗೆ ನೋಡ್ದ. ಒಳಗೆ ಒಬ್ಬ ಮನುಷ್ಯ ಕುತ್ಕೊಂಡಿದ್ದ. ವೀರ್ಗ ಫುಲ್ ಸಿಟ್ಟು ಬಂತು. ಯಾರು ನೀನು ಇಷ್ಟು ರಾತ್ರಿಯಲ್ಲಿ ಇಲ್ಲೇನು ಮಾಡ್ತಿದ್ಯಾ ಅಂತ ಜೋರಾಗಿ ಕೇಳ್ದ. ಆದ್ರೆ ಆ ವ್ಯಕ್ತಿ ಯಾವ ರಿಪ್ಲೈನೂ ಮಾಡಲಿಲ್ಲ. ವೀರ್ ಕರ್ಟನ್ನ ಪೂರ್ತಿ ಸೈಡಿಗೆ ಸರಿಸಿ ತೆಗೆದು ಒಳಗೆ ನೋಡ್ದ. ಅವನಿಗೆ ರೋಮಾಂಚನ ಕಾದಿತ್ತು. ಒಳಗೆ ಒಬ್ಬ ಮನುಷ್ಯ ಇದ್ದ. ಅವನ ಬಾಡಿ ಮೇಲೆ ಫುಲ್ ಇಂಜುರೀಸ್ ಮಾರ್ಕ್ಸ್ ಇದ್ವು. ಅವನು ಬ್ರಿಟಿಷ್ ಕಾಲದೊಳಗೆ ಹಾಕೋಣ ಅಂತ ಕ್ಲಾತ್ಸ್ನ ಹಾಕ್ಕೊಂಡಿದ್ದ. ಆದ್ರೆ ಮೋಸ್ಟ್ ಶಾಕಿಂಗ್ ಥಿಂಗ್ ಏನಂದ್ರೆ ಅವನು ಬದುಕಿದಾನ ಅನ್ನೋ ಹಂಗೂ ಇರಲಿಲ್ಲ, ಸತ್ತಿದಾನ ಅನ್ನೋ ಹಂಗೂ ಇರಲಿಲ್ಲ. ಆ ಮನುಷ್ಯ ವೀರ್ ಕಡೆ ಫುಲ್ ಸಿಟ್ಟಿಂದ ನೋಡ್ದ. ವೀರ್ಗೆ ಏನು ಮಾಡ್ಬೇಕಂತನ ಅರ್ಥ ಆಗಲಿಲ್ಲ. ಅವನ ಕಣ್ಣೆದುರಿಗೆನ ಆ ಮನುಷ್ಯ ತಲೆ ಬಾಡಿಯಿಂದ ಸಪ್ರೇಟಾಗಿ ಕೆಳಗೆ ಬಿದ್ದ. ವೀರ್ಗ ಆ ಸೀನ್ ನೋಡಿ ಫುಲ್ ಶಾಕ್. ವೀರಲ್ಲಿ ಒಂದು ಕ್ಷಣನೂ ನಿಂದಿರ್ಲಾರ್ದ ಲೈಬ್ರರಿಯಿಂದ ಸ್ಟ್ರೇಟಾಗಿ ಓಡಾಕ್ ನಿಂತ. ನೆಕ್ಸ್ಟ್ ಮಾರ್ನಿಂಗ್ ವೀರ್ ಮತ್ತು ಲೈಬ್ರರಿಗೆ ಬಂದ. ಆದರೆ ಈ ಸಲ ಜಾಬ್ ಕಂಟಿನ್ಯೂ ಮಾಡೋಕ್ಕಲ್ಲ, ಜಾಬ್ ಬಿಟ್ಟು ಬಿಡೋಣ ಅಂತ. ಅಲ್ಲಿ ಅವಂಗೆ ಓಲ್ಡ್ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಸಿಕ್ದ. ವೀರ್ ಹಿಂದಿನ ರಾತ್ರಿ ನಡೆದಿದ್ದು ಎಲ್ಲ ವಿಷಯನೂ ಅವನ ಮುಂದೆ ಹೇಳ್ದ. ಆ ಓಲ್ಡ್ ಗಾರ್ಡು ಸ್ವಲ್ಪ ಟೈಮ್ ಸುಮ್ಮನಿದ್ದು ನನಗೆ ಗೊತ್ತಿತ್ತು ಅಂತ ಹೇಳ್ದ. ಈ ಲೈಬ್ರರಿ ಒಳಗೆ ನಿಜವಾಗ್ಲೂ ಆತ್ಮಗಳು ಓಡಾಡ್ತಾವು ಅಂತ ಅವ ಹೇಳ್ದ. ವೀರ್ ಶಾಕ್ ಆಗಿ ಅವನ ಕಡೆ ನೋಡ್ದ. ಆಗ ಆ ಓಲ್ಡ್ ಗಾರ್ಡ್ ಈ ಲೈಬ್ರರಿ ಹಿಸ್ಟ್ರಿನ ಹೇಳೋಕೆ ಶುರು ಮಾಡ್ದ. ನ್ಯಾಷನಲ್ ಲೈಬ್ರರಿ ಬಿಲ್ಡ್ ಆಗೋಕ್ಕೂ ಮುಂಚೆ ಆ ಪ್ಲೇಸ್ ಇಂಡಿಯಾದ ಫಸ್ಟ್ ವಾಯ್ಸ್ ರಾಯ್ ಜನರಲ್ ವಾರೆನ್ ಹ್ಯಾಸ್ಟಿಂಗ್ ಅವ್ರದ್ದು ಮನೆ ಆಗಿತ್ತು. ಇವತ್ತಿಗೂ ಕೆಲವು ರಾತ್ರಿ ಒಳಗೆ ಅವ್ರ ಆತ್ಮ ಇಲ್ಲಿ ಬರ್ತೈತಿ ಅಂತ ನಂಬಿಕೆ ಐತಿ. ಹಂಗೆ ಕೆಲವು ಜನರು ಹೇಳ್ತಾರೆ. ಕೆಲವೊಮ್ಮೆ ಅವ್ರ ವಾಯ್ಸ್ ಕೂಡ ಕೇಳಿಸುತ್ತಾ, ಟು ನೈಟ್ ಈಸ್ ಮೈ ನೈಟ್. ಇನ್ನು ವೀರ್ ಹಿಂದಿನ ದಿನ ರಾತ್ರಿ ಸಿಡನ್ ಚೇರ್ ಒಳಗೆ ನೋಡಿದ್ದ ಆ ವ್ಯಕ್ತಿ ಯಾರು ಅಂತ ಕೇಳ್ದ. ಅವನು ಫಿಲಿಪ್ ಫ್ರಾನ್ಸಿಸ್. ವಾಯ್ಸ್ ರಾಯ್ ಜೊತೆ ನಡೆದಿದ್ದು ಫೈಟ್ ಒಳಗೆ ಫಿಲಿಪ್ ಫ್ರಾನ್ಸಿಸ್ಗೆ ಭಾಳ ಇಂಜುರೀಸ್ ಆಗಿದ್ವಂತ. ಆ ಟೈಮ್ ಒಳಗೆ ಅವನು ಸೇವ್ ಮಾಡೋಕ್ಕೆ ಸಿಡನ್ ಚೇರ್ನ ತರಿಸಿದ್ರ. ಆದ್ರೆ ಸಿಡನ್ ಚೇರ್ ಬರೋದ್ರೊಳಗೆ ಫಿಲಿಪ್ಸ್ ಆಲ್ರೆಡಿ ಸತ್ತಿದ್ದ. ಅದಕ್ಕೆ ಇವತ್ತಿಗೂ ಪ್ರತಿ ಅಮಾವಾಸ್ಯೆ ರಾತ್ರಿ ಒಳಗೆ ಫಿಲಿಪ್ ಫ್ರಾನ್ಸಿಸ್ನ ಆತ್ಮ ಆ ಸಿಡನ್ ಚೇರ್ ಒಳಗೆ ವೆಸ್ಟರ್ ಲಾನ್ ಒಳಗೆ ಕಾಣಿಸುತ್ತಂತ ಹೇಳ್ತಾರೆ. ಆಗ ವೀರ್ ಲೈಬ್ರರಿ ಒಳಗೆ ಬ್ಯಾರೆ ನೈಟ್ಸ್ ಒಳಗೆಲ್ಲ ಫರ್ನಿಚರ್ ಮೂವ್ ಆಗೋ ಸೌಂಡ್ ಕೇಳಿಸ್ತಿತ್ತಲ್ಲ, ಅದೇನು ಅಂತ ಓಲ್ಡ್ ಗಾರ್ಡ್ಗೆ ಕೇಳ್ದ. ಆಗ ಓಲ್ಡ್ ಗಾರ್ಡ್ ಅದಕ್ಕೊಂದು ಸ್ಟೋರಿ ಐತಿ. ಲೇಡಿ ಮೆಟ್ಕಾಲ್ಫ್ ಅವ್ರದ್ದು ಆತ್ಮ ಅಂತ ಹೇಳ್ತಾರೆ. ಲೇಡಿ ಮೆಟ್ಕಾಲ್ಫ್ ಒಬ್ಬ ಲೈಬ್ರರಿಯನ್ ಆಗಿದ್ಲಂತ ನಂಬಿಕೆ ಐತಿ. ಅವಳಿಗೆ ಕ್ಲೀನ್ನೆಸ್ ಅಂದ್ರೆ ಭಾಳ ಇಷ್ಟ. ಲೈಬ್ರರಿ ಬುಕ್ಸ್ನ ಕರೆಕ್ಟ್ ಪ್ಲೇಸ್ನಾಗ ಇಟ್ಕೊಳ್ಳಿಲ್ಲ ಅಂದ್ರೆ ಆಕೆಗೆ ಭಾಳ ಸಿಟ್ಟು ಬರ್ತಿತ್ತು. ಅವಳು ಅವ್ರಿಗೆ ಭಾಳ ಟ್ರಬಲ್ ಮಾಡ್ತಿದ್ಲಂತ. ಅದಕ್ಕೆ ಇವತ್ತಿಗೂ ಬುಕ್ ಶೆಲ್ಫ್ಸು ಮೂವ್ ಆಗೋ ಸೌಂಡ್ ಕೇಳಿಸುತ್ತೆ.
ಫರ್ನಿಚರ್ದ್ರಾಗ ಆಗೋ ಸೌಂಡು ಕೆಲವೊಮ್ಮೆ ಲೈಬ್ರರಿ ಒಳಗಿಂದ ಬರುತ್ತಾ ಅಂತ ಜನರು ಹೇಳ್ತಿರ್ತಾರ. ಇನ್ನು ಆ ಲೈಬ್ರರಿ ಬೇಸ್ಮೆಂಟ್ ಒಳಗಿಂದು ಒಂದು ಶಾಕಿಂಗ್ ಕಥೆ ಐತಿ. ಓಲ್ಡನ್ ಡೇಸ್ ಒಳಗೆ ಆ ಬೇಸ್ಮೆಂಟ್ ಒಂದು ಟಾರ್ಚರ್ ರೂಮ್ ಆಗಿತ್ತಂತ ಹೇಳ್ತಾರ. ಅಲ್ಲಿ ಜನರನ್ನ ಚೈನ್ಸ್ಗೆ ಕಟ್ಟಿ ಹೊಡಿತಿದ್ರಂತ, ಭಾಳ ಟಾರ್ಚರ್ ಮಾಡ್ತಿದ್ರಂತ ನಂಬಿಕೆ ಐತಿ. ಭಾಳ ಇನ್ನೋಸೆಂಟ್ ಜನರು ಅಲ್ಲಿ ತನ್ನ ಜೀವನಾನ ಕಳ್ಕೊಂಡಾರಂತ ಅನ್ನೋ ಸ್ಟೋರೀಸು ಈಗ ಜನರ ಮಧ್ಯೆ ಓಡಾಡ್ತಾವು. ಅವ್ರು ಅನುಭವಿಸಿದ ನೋವು ಮತ್ತು ಕಿರ್ಚಾಟಗಳು ಈಗೂ ಆ ಬೇಸ್ಮೆಂಟಿಂದ ಕೇಳಿಸ್ತಾವ ಅಂತ ಜನರು ಹೇಳ್ತಿರ್ತಾರೆ. ಈ ಎಲ್ಲ ಕಥೆಗಳನ್ನು ಕೇಳಿದ ಮ್ಯಾಲೆ ಮತ್ತು ತನ್ನ ಕಣ್ಣಿಂದ ಆ ಪ್ಯಾರಾನಾರ್ಮಲ್ ಇನ್ಸಿಡೆಂಟ್ನ ಅನುಭವಿಸಿದ ಮ್ಯಾಲೆ ವೀರ್ ಬಹದ್ದೂರ್ ಕಂಪ್ಲೀಟ್ಲಿ ಬ್ರೇಕ್ ಆಗ್ತಾನೆ. ಆ ದಿನ ಆದಮೇಲೆ ಅವನು ಕೋಲ್ಕತ್ತಾ ನ್ಯಾಷನಲ್ ಲೈಬ್ರರಿಗೆ ಮತ್ತು ಯಾವತ್ತೂ ಕಾಲ ಇಟ್ಟಿಲ್ಲ. ಗಾಯ್ಸ್, ಈ ಹಾರರ್ ಸ್ಟೋರಿ ನಿಮಗಿಷ್ಟ ಆಗಿದ್ರೆ ವಿಡಿಯೋಸ್ನ ಲೈಕ್ ಮಾಡ್ಕೊರಿ. ಹಂಗೆ ಮತ್ತು ಇಂಥ ಸ್ಕ್ಯಾರಿ ಸ್ಟೋರೀಸ್ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೆಕ್ಸ್ಟ್ ಸ್ಟೋರಿ ಒಳಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್ ಮತ್ತು ನೈಟ್ ಒಳಗೆ ಲೈಬ್ರರಿಗೆ ಹೋಗಾಕ ಸ್ವಲ್ಪ ಕೇರ್ಫುಲ್ ಆಗಿರ್ರಿ.